ಕೇಳಿ ನನ್ನ ಮನಸ್ಸಿಗೆ ಬಹಳ ಕಷ್ಟ ಹೀಗಾಗಬಾರ್ದಾಗಿತ್ತು. ಗಂಡನನ್ನು ಕಳೆದುಕೊಳ್ಳುವ ವಯಸ್ಸು ನಿಮಗಿರಲಿಲ್ಲ. ಈ ವಯಸ್ಸಿನಾಗ ಆ ದೇವರು ನಿಮಗೆ ಅನ್ಯಾಯ ಮಾಡಿದ. ಈ ನಿಮ್ಮ ಸ್ಥಿತಿ ನೋಡಿ ನನಗೆ ತುಂಬಾ ದುಃಖ ಆಗ್ತಾ ಇದೆ. ನೋಡಿ, ನನ್ನ ಸ್ಥಿತಿ ನೋಡಿ ಮೇಲಾಗಿ ನನ್ನ ಪಾಲಿಗೆ ಬಂದದನ್ನೇ ಪಂಚಾಮೃತ ಅಂತ ನಾನು ತಿಳಿದು ಭಾವಿಸ್ತಾ ಇದ್ದೀನಿ. ಆದ್ರೂ ನನ್ನ ಮನೆವರೆಗೂ ಬಂದು ನನ್ನ ಡಾಕ್ಟರ್ ವಿಚಾರಿಸ್ತಾ ಇದ್ದೀನಿ ಅಂದ್ರೆ ನೀವು ಒಳ್ಳೆಯವೇ. ಬೇಡ, ಈ ನಿಮ್ಮ ದುಃಖದಲ್ಲಿ ನಾನು ಕಾಫಿ ಕುಡಿಯುವುದು ನನ್ನ ಮನಸ್ಸಿನ ಸರಿ ಬರಲ್ಲ. ನಾನು ನಿಮ್ಮೊಂದು ಸಂತೋಷದ ವಿಷಯ ಹೇಳಬೇಕಂತ ಬಂದಿದ್ದೆ. ಈ ಸಮಯದಲ್ಲಿ ನನ್ನ ಮಾತನ್ನು ನಂಬಿದೆ ಎನ್ನುವ ಆತ್ಮ ಸಾಕ್ಷಿಯನ್ನು ನನಗೆ ನಿಮಗಾಗಿ ಉಪಕಾರ ಮಾಡಲು ಬಂದಿದ್ದೇನೆ. ನನ್ನ ಮಾತನ್ನು ನಂಬಿ ನಡೀತಿಲ್ಲ ಭಾರತಿ. ನೋಡಿ, ಆಪತ್ಕಾಲದಲ್ಲಿ ನೀವು ಉಪಕಾರ ಮಾಡೋದಕ್ಕೆ ಬಂದಿದ್ದೀರಿ ಅಂದ ಮೇಲೆ ನೀವು ನಿಜವಾಗ್ಲೂ ಪುಣ್ಯವಂತರೇ ಸರಿ. ಬರೀ ಬಾಯಿ ಮಾತಿನ ಪುಣ್ಯವಂತನ ಈ ನಿಮ್ಮ ಸ್ಥಿತಿ ನೋಡಿ. ನೀವು ಕೇಳಿದಷ್ಟು ಹಣ ಕೊಡ್ತೀನಿ, ಚಿನ್ನ ಕೊಡ್ತೀನಿ, ನೀವು ಹೇಳಿದಂತ ಅರಮನೆಯೇ ಕಟ್ಟಿಸಿಕೊಡ್ತೀನಿ. ಎಲ್ಲ ಕಷ್ಟಗಳನ್ನು ಮರೆತು ಮಹಾರಾಣಿಯಂತೆ ಮೆರೆಯಬಹುದು. ಬಟ್ ವಾಗ್ದಾನಿಸ್ತೇನೆ, ನೀವು ನನ್ನ ಮಾತನ್ನು ಕೇಳುವುದಾದರೆ ಆ ದೇವರು ನನಗೆ ಹಣ, ಆಭರಣ, ಅರಮನೆ ಎಲ್ಲವನ್ನು ಮುಂಚಿತವಾಗಿ ಅದರ ಅವಶ್ಯಕತೆ ನನಗಿಲ್ಲ. ಯಾಕೆ ಬಂದಿದೆಯಾ ಅಷ್ಟು ಹೇಳೋ. ನಾನು ಬಂದ ಕಾರಣ ಅರ್ಥ ಚೆನ್ನಾಗಿ ತಿನ್ನುತ್ತೋ. ಅದೇ ಅನ್ನ ಹಾಸುವ ಮುನ್ನವೇ ತಿನ್ನಬೇಕು, ಭೂಮಿ ಹರಬೇಕು, ಗಾಳಿ ಬಿಟ್ಟಾದರೆ ಕೂಡಿಕೊಳ್ಳಬೇಕು. ಹಾಗೆ ಹೆಣ್ಣು ಯೌವನಿರುವಾಗ ಪ್ರೀತಿ ಸುಖ ಕಾಣಬೇಕು. ಅಂದ್ರೆ ಮಾತಿನ ಅರ್ಥದ ಗುಟ್ಟು ಅರ್ಥವಾಗಲಿಲ್ಲವೇ ನನ್ನ ಮಾತಿನ ಗುಟ್ಟು? ಅದೇ ತುಂಬಿ ತುಳುಕಿ ನಿಂತು ಯೌವನದ ಅಂದವನ್ನು ಹಾಳು ಮಾಡಿದ ಗಂಡ ಮತ್ತೆ ಈ ಒಂದು ಚಂದಕ್ಕೆ ಒಳಗೆ ಬಂದ ಈ ಜನ್ಮತನಿಗೆ ಒಂದೇ ಒಂದು ಸಲ ನಕ್ಷತ್ರಕ್ಕೆ ಸರಸ ಮಾಡಿ ಇಂದಿನ ಯೌವನದ ಸೌಂದರ್ಯವನ್ನು ನಾಲಿಗೆ ಬಿಗಿ ಹಿಡಿದು ಮಾತಾಡೋ. ಹೋಗಲಿ, ರೆಕ್ಕಿನ ಕಳೆದುಕೊಂಡ ಮಾತ್ರಕ್ಕೆ ನನ್ನ ಕಂಠವನ್ನು ಬದಲಿಸಿಕೊಳ್ಳಲಾರದು. ನಾನು ವಿಧವೆಯ ಒಂದೇ ಒಂದು ಕಾರಣಕ್ಕೆ ಬಾಯಿ ಬರುತ್ತೆ ಬೊಗಳಿಕೆ ಆದ್ರೆ ನಿನ್ನ ಕೊಲೆ ನನ್ನ ಕೈಲಾಗಬೇಕು. ಕೊಲೆ ಕೊಲೆ ನನ್ನ ಕೊಲೆ, ಈ ಕರ್ಮೆಯಿಂದ ಕೊಲೆ. ನಾನು ಗೋಡೆಗಳ ಮಧ್ಯೆ ನನ್ನ ಭಾವಚಿತ್ರ ನೇತು ಹಾಕಿ ಬರೀಗರ ಬೌದ್ಧಿಕ ಬೆಂಕಿ ಇಲ್ಲ ಈ ಸಮಾಜದಾಗ. ಅಂತಾದ್ರಾಗ ಗಂಡಿನ ತೆಗೆದುಕೊಂಡು ನಿನ್ನ ಮುಂದೆ ಇದೆ ಎಲ್ಲಿಂದ ಸಾಕ್ಷಾತ್ ಮನೆಯಿಂದ ತಾಳಿ ಕರೆದು ಗಂಡನಿಗೆ ಕೆತ್ತಿದ್ದಾನೆ. ನಿನಗೆ ಸರಿಯಾದ ಗಂಡ ನಾನೇ, ಆ ಮನೆ ನನಗೆ ಕಳಿಸಿಕೊಟ್ಟಿದ್ದಾನೆ. ನೀನ್ ಯಾವ ನನ್ನ ಗಂಡ ಹೆಸರು ಹೇಳುವ ಯೋಗ್ಯತೆ ಕೊಡಲಿಲ್ಲ. ಯುದ್ಧದಲ್ಲಿ
ಹೋರಾಡಿ ವೀರ ಮರಣ ಹೊಂದಿದರೆ ಆ ನನ್ನ ಗಂಡ. ಒಂದು ಒಂಟೆ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಬಂದಿದೆಯಲ್ಲ, ನೀನೊಬ್ಬ ಹೇಳಿ ಗಂಡಸು ಕಣೋ. ಬಾಯಿಗೆ ಬಂದಿದ್ದೆ ಪೂರ್ತಿ ಆದರೆ ಬೇಕಾಗುತ್ತದೆ ಈ ನಿನ್ನ ದೇಹವನ್ನು. ಬಹುದಿನಗಳ ಹಂಬಲ ನನ್ನ ಮನೆಯಲ್ಲಿ ಮನೆ ಮಾಡಿತ್ತು. ನೀನು ಒಪ್ಪಿದರೂ ಸರಿ, ಒಪ್ಪದೇ ಇದ್ದರೂ ಸರಿ, ನಿನ್ನ ಪಾಲಿಗೆ ಮಗನಾಗಿ ಬಂದು ಈ ನಿನ್ನ ಯೌವನದ ಅಂಗವನ್ನು ಹಾಳು ಮಾಡುತ್ತೇನೆ. ವಿರಿವಿಯಾದ ನನ್ನ ಪಾಲಿಗೆ ಅಪರಂಜಿಕನೇ ನೀನು. ಪವಿತ್ರ ಪಾತ್ರೆಯಲ್ಲಿರುವ ಪವಿತ್ರವಾದ ಹಾಲು ಕುಡಿಯುವಂತವನಾಗಿದ್ದೀನಿ, ಆದ್ರೆ ತಿಪ್ಪೆಯಲ್ಲಿ ಬಿದ್ದಿರೋ ಕಸವನ್ನ ತಿನ್ನೋ